ನಿನ್ನೆ ನಾವು 1990ರ ದಶಕದ ಐಸ್ ಕ್ರೀಮ್ ಮಾರುಕಟ್ಟೆ ಬಗ್ಗೆ ಮಾತಾಡಿದ್ವಿ. ಹೇಗೆ ದೊಡ್ಡ ದೊಡ್ಡ ಕಂಪನಿಗಳು ಅಬ್ಬರಿಸ್ತಾ ಇದ್ವು ಅಂತ ನೋಡಿದ್ವಿ. ಇವ್ರ ಮಧ್ಯ ಈ ನ್ಯಾಚುರಲ್ ಐಸ್ ಕ್ರೀಮ್ಸ್ ಹೇಗ್ ಕಂಟಿನ್ಯೂ ಮಾಡ್ತು, ಹೇಗ್ ಬೆಳೀತು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅವರ ಬಳಿ ದೊಡ್ಡ ಮಾರ್ಕೆಟಿಂಗ್ ತಂತ್ರಗಳಿರ್ಲಿಲ್ಲ, ಜಾಹೀರಾತುಗಳಿಗೆ ಹಣ ಇರಲಿಲ್ಲ, ಫ್ರಾಂಚೈಸಿಗಳನ್ನು ತೆರೆಯುವ ಆಸೆಯೂ ಇರಲಿಲ್ಲ. ಅವರ ಅಸ್ತ್ರವಾಗಿದ್ದು ಕೇವಲ ಒಂದು ಮಾತು: ನಮ್ಮ ಹತ್ತಿರದ ತೋಟಗಳಿಂದ ತಂದ ತಾಜಾ ಹಣ್ಣುಗಳಿಂದ ತಯಾರಿಸಿದ ಐಸ್ ಕ್ರೀಮ್. ಆಶ್ಚರ್ಯವೆಂದ್ರೆ ಅವರು ಆ ದೊಡ್ಡ ಸ್ಪರ್ಧೆಗೆ ಎದುರಲೇ ಇಲ್ಲ. ಬದಲಿಗೆ ಅವರು ತಮ್ಮ ಕೆಲಸವನ್ನ ತಮ್ಮ ಚಿಕ್ಕ ಅಂಗಡಿಯಲ್ಲಿ ನಿತ್ಯವೂ ಮುಂದುವರಿಸಿದ್ರು. ಇದು ನಿರ್ಲಕ್ಷ್ಯವೋ ಅಥವಾ ಸೋಮಾರಿತನವೋ ಎಂದು ನೀವು ಅಂದ್ಕೋಬಹುದು. ಆದ್ರೆ ನಿಜ ಹೇಳ್ಬೇಕಂದ್ರೆ ಅದು ಅವರ ಆಳವಾದ ಬುದ್ಧಿವಂತಿಕೆ ಆಗಿತ್ತು. ದೊಡ್ಡ ಕಂಪ್ನಿಗಳು ಅನುಭವಿಸುತ್ತಿದ್ದ ದೊಡ್ಡದಾಗಬೇಕೆಂಬ ಶಾಪದಿಂದ ಅವರು ಮುಕ್ತರಾಗಿದ್ರು. ಅವ್ರಿಗೆ ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಮಾಡುವ ಒತ್ತಡ ಇರಲಿಲ್ಲ. ಇಡೀ ದೇಶಕ್ಕೆ ಸರಬರಾಜು ಮಾಡುವ ಚಿಂತೆ ಇರಲಿಲ್ಲ. ನೀವು ಗಮನಿಸಿದ್ರೆ ಬಾಸ್ಕಿನ್ ರಾಬಿನ್ಸ್ ನ ವಿದೇಶಿ ರುಚಿಗಳು ನಮ್ಮ ಭಾರತೀಯ ರುಚಿಗೆ ಅಷ್ಟೊಂದು ಇಡಿಸ್ಲಿಲ್ಲ. ಅವ್ರಿಗೆ ಸೀತಾಫಲ, ಅಂಜೀರ್ನಂತಹ ದೇಸಿ ರುಚಿಗಳು ಬೇಕಿದ್ವು. ಈ ವಿಷಯವನ್ನ ಕಮಾಜಿ ಚೆನ್ನಾಗಿ ಅರ್ತಿದ್ರು. ಇನ್ನು HUL ಮತ್ತು ಅಮೂಲ್ನಂತಹ ದೊಡ್ಡ ಕಂಪ್ನಿಗಳಿಗೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿದಾಗ ಐಸ್ ಕ್ರೀಮ್ ಹಾಳಾಗದಂತೆ ನೋಡ್ಕೊಳ್ಳೋದು ಒಂದು ದೊಡ್ಡ ಸವಾಲಾಗಿತ್ತು. ಹಣ್ಣುಗಳು ಬೇಗನೆ ಕೆಡುತ್ತವೆ. ಅದಕ್ಕಾಗಿಯೇ ಅವರು ಫ್ರೋಸನ್ ಡೆಸರ್ಟ್ ಎಂಬ ಮಧ್ಯದ ದಾರಿಯನ್ನ ಹಿಡಿದ್ರು. ನಮ್ಮ ದೇಶದ ಕಾನೂನಿನ ಪ್ರಕಾರ ಐಸ್ ಕ್ರೀಮ್ ಅಂದ್ರೆ ಕನಿಷ್ಠ 10% ಹಾಲಿನ ಕೊಬ್ಬಿರಬೇಕು. ಆದ್ರೆ ಈ ಫ್ರೋಸನ್ ಡೆಸರ್ಟ್ಗಳಲ್ಲಿ ಹಾಲಿನ ಬದಲು ತೈಲ, ಕೆಡದಂತೆ ಕಾಪಾಡುವ ರಾಸಾಯನಿಕಗಳು, ಕೃತಕ ಬಣ್ಣ ಮತ್ತು ರುಚಿಗಳನ್ನ ಬಳಸಬಹುದು. ಇದರಿಂದ ಉತ್ಪಾದನೆ ಸುಲಭ ಆಗ್ತಾ ಇತ್ತು, ಆದ್ರೆ ಗುಣಮಟ್ಟ ಮಾತ್ರ ಕಡಿಮೆ ಆಗ್ತಾ ಇತ್ತು. ಆದ್ರೆ ನ್ಯಾಚುರಲ್ಸ್ ಮಾತ್ರ ತಮ್ಮ ಹತ್ತಿರದ ತೋಟದ ತಾಜಾ ಹಣ್ಣುಗಳು, ಹಾಲು ಮತ್ತು ಸಕ್ಕರೆಯನ್ನ ಮಾತ್ರ ಬಳಸ್ತಾ ಇದ್ರು. ಅವರು ಯಾವತ್ತಿಗೂ ಕೃತಕ ರುಚಿಗಳನ್ನ ಸೇರಿಸಲಿಲ್ಲ. ಅವರ ಗುರಿ ಒಂದೇ ಆಗಿತ್ತು: ಉತ್ತಮ ಗುಣಮಟ್ಟದ ಮೂಲಕ ಗ್ರಾಹಕರ ಮನಸ್ಸನ್ನ ಗೆಲ್ಲೋದು. ಈ ಸರಳ ತತ್ವಗಳೊಂದಿಗೆ ನ್ಯಾಚುರಲ್ಸ್ ಬೆಳೆದು 170 ಅಂಗಡಿಗಳನ್ನ ತಲುಪಿತು. ಆದ್ರೆ ಆಶ್ಚರ್ಯವೇನೆಂದ್ರೆ ಅವರು ತಮ್ಮ ಆರಂಭದ ಗುಣಮಟ್ಟವನ್ನ ಎಲ್ಲಿಯೂ ಕಳೆದುಕೊಳ್ಳಿಲ್ಲ. ಅವರು ಸರಬರಾಜಿಗಾಗಿ ಒಂದು ವಿಶೇಷವಾದ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ರು. ಹಬ್ ಅಂಡ್ ಸೀಕ್ ಮಾದರಿ. ಅಂದ್ರೆ ಕೇಂದ್ರ ಘಟಕದಲ್ಲಿ ಐಸ್ ಕ್ರೀಮ್ ತಯಾರಿಸಿ ಅದನ್ನು ಬೇರೆ ಬೇರೆ ಪ್ರಾದೇಶಿಕ ಘಟಕಗಳಿಗೆ ಕಳುಹಿಸಿ ಅಲ್ಲಿಂದ ಆಯಾ ಅಂಗಡಿಗಳಿಗೆ ತಲುಪಿಸ್ತಾ ಇದ್ರು. ಅಷ್ಟೇ ಅಲ್ಲ, ಅವರ ODO ಎಂಬ ವ್ಯವಸ್ಥೆಯು ಯಾವ ಅಂಗಡಿಯಲ್ಲಿ ಎಷ್ಟು ಬೇಡಿಕೆ ಇದೆ ಎಂದು ತಿಳಿದುಕೊಂಡು ಅಲ್ಲಿಗೆ ತಕ್ಷಣ ಸರಬರಾಜು ಹೆಚ್ಚಿಸ್ತಾ ಇತ್ತು ಮತ್ತು ಬೇಡಿಕೆ ಇಲ್ಲದ ಕಡೆ ಕಡಿಮೆ ಮಾಡ್ತಾ ಇತ್ತು. ಎಂತಹ ಅದ್ಭುತ ತಂತ್ರಜ್ಞಾನ ಅಲ್ವಾ? ಆದ್ರೆ ನಿಜ ಹೇಳ್ಬೇಕಂದ್ರೆ ನ್ಯಾಚುರಲ್ಸ್ ಗ್ರಾಹಕರ ಮನಸ್ಸು ಗೆದ್ದದ್ದು ಅವರ ರುಚಿಕರವಾದ ಐಸ್ ಕ್ರೀಮ್ ನಿಂದ. ಅವರಲ್ಲಿ 16 ಶಾಶ್ವತ ರುಚಿಗಳಿದೆ: ಕೇಸರ್, ಪಿಸ್ತಾ, ಅಂಜೀರ್, ಮಲೈ, ಚೀಕು, ಹೀಗೆ ಮುಂತಾದವು. ಇದರ ಜೊತೆಗೆ ಋತುವಿಗೆ ತಕ್ಕಂತೆ ವಿಶೇಷ ರುಚಿಗಳನ್ನ ನೀಡ್ತಾರೆ. ಬೇಸಿಗೆಯಲ್ಲಿ ಮಾವಿನ ಹಣ್ಣು, ಚಳಿಗಾಲದಲ್ಲಿ ಗಜರ್ ಹಲ್ವಾ, ಯಮ್ಮಿ. ಹೀಗೆ ಕೇವಲ ಒಂದು ಸಣ್ಣ ಅಂಗಡಿಯಿಂದ ಪ್ರಾರಂಭವಾದ ನ್ಯಾಚುರಲ್ಸ್ ಇಂದು 170 ಅಂಗಡಿಗಳನ್ನ ಹೊಂದಿದೆ ಮತ್ತು ಸುಮಾರು 300 ಕೋಟಿ ವ್ಯವಹಾರವನ್ನ ಮಾಡ್ತಾ ಇದೆ. ಅವರ ಯಶಸ್ಸು ನಮ್ಗೆ 3 ಮುಖ್ಯ ಪಾಠಗಳನ್ನ ಕಲಿಸುತ್ತೆ. 1, ತುಂಬಾ ವೇಗವಾಗಿ ಬೆಳೆಯುವ ಬದಲು ಸರಿಯಾದ ರೀತಿಯಲ್ಲಿ ಬೆಳೆಯಿರಿ. 2, ನಿಮ್ಮ ವಿಶಿಷ್ಟವಾದ ಗುಣಮಟ್ಟವನ್ನ ಯಾವತ್ತೂ ಬಿಟ್ಕೊಡ್ಬೇಡಿ. 3, ನಿಮ್ಮ ಲಾಭ ಎಷ್ಟು ಮುಖ್ಯವೋ ಅದನ್ನು ತಲುಪಿಸುವ ವ್ಯವಸ್ಥೆ ಕೂಡ ಅಷ್ಟೇ ಗಟ್ಟಿಯಾಗಿರ್ಬೇಕು. ಮತ್ತೊಂದು ಮುಖ್ಯವಾದ ವಿಷಯ ಏನಂದ್ರೆ, ನ್ಯಾಚುರಲ್ಸ್ ಕೆಲವು ವಿಶೇಷ ರುಚಿಗಳನ್ನ ಕೇವಲ ಸೀಮಿತ ಅವಧಿಗೆ ಮಾತ್ರ ನೀಡ್ತಾರೆ. ಇದರಿಂದ ಗ್ರಾಹಕರಲ್ಲಿ ಆ ರುಚಿಯನ್ನ ಕೊಳ್ಳಬೇಕೆಂಬ ತೀವ್ರವಾದ ಬಯಕೆ ಹುಟ್ಟುತ್ತೆ. ಇದು ಒಂದು ಅದ್ಭುತವಾದ ಮಾರ್ಕೆಟಿಂಗ್ ತಂತ್ರ ಅಲ್ವಾ? ನ್ಯಾಚುರಲ್ಸ್ ನೈತಿಕತೆ ಕೇವಲ ಐಸ್ ಕ್ರೀಮ್ ಬಗ್ಗೆ ಮಾತ್ರವಲ್ಲ, ಇದು ನೈಜತೆ. ನಾವು ಮಾಡುವ ಕೆಲಸದ ಬಗ್ಗೆ ಗಮನ ಮತ್ತು ಗ್ರಾಹಕರ ಮನಸ್ಸನ್ನ ಆಳವಾಗಿ ಅರ್ಥ ಮಾಡಿಕೊಳ್ಳುವುದರ ಬಗ್ಗೆ ಇರುವ ಒಂದು ಅಮೂಲ್ಯವಾದ ಪಾಠ. ಈ ಅಮೂಲ್ಯವಾದ ಪಾಠ ಮತ್ತೆ ಇವರ ಕತೆ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇದೇ ತರ ಒಂದು ಒಳ್ಳೆ ಇನ್ಫಾರ್ಮೇಶನ್ ಇರುವಂತ ವಿಡಿಯೋ ಜೊತೆಗೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.